ಸ್ಟಾರ್ಟ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಬಂದು ಇವಾಗೆಲ್ಲ ಆಲ್ರೆಡಿ SSLC ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಎಲ್ರಿಗೂ ಏನಪ್ಪ ಅಂತಂದರೆ ನಾವೇನು ತೊಗೋಬೇಕು, ಮುಂದೆ ಏನು ಮಾಡಬೇಕು, ಯಾಕಂದರೆ ಇವತ್ತು ಇಂಜಿನಿಯರಿಂಗ್ ಫೀಲ್ಡೆಲ್ಲ ಏನಾಗ್ತಿದೆ ಅಂತ ಎಲ್ರಿಗೂ ಗೊತ್ತು. ಎಲ್ಲ ಡಾಕ್ಟ್ರೇ ಆಗೋಕ್ಕಾಗಲ್ಲ, ಈಗ ಇಂಜಿನಿಯರಿಂಗ್ ಮಾಡೋದು ಕಷ್ಟ ಇದೆ. ಸೊ ಅದರಿಂದ ನಮ್ಮ ಡೇಟ್ ಆಫ್ ಬರ್ತಿಗೆ ನಾವು ಏನೇನು ಮಾಡ್ಬೋದು ಅಂತ ಜನರಲ್ಲಾಗಿ ಕೆಲವು ವಿಷಯ ತಿಳಿಸ್ಕೊಡ್ತೀನಿ. ಯಾಕಂದರೆ ಎಲ್ಲರ ಮನೇಲಿ ಎಲ್ಲ ಡೇಟಲ್ಲಿ ಹುಟ್ಟಿರೋರು ಇರ್ತಾರೆ. ಸೊ ಯಾವ್ಯಾವ ಡೇಟಲ್ಲಿ ಹುಟ್ಟಿದವರಿಗೆ ಏನೇನು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೋಬೇಕು, ವಿದ್ಯಾಭ್ಯಾಸಕ್ಕೆ ಯಾವುದನ್ನು ನಾವು ಮುಂದಕ್ಕೆ ತೊಗೋಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಾನು ಕೊಡೋವಂಥ ಎಲ್ಲ ರೆಮಿಡೀಸ್ಗಳಿರ್ಬೋದು, ಎಲ್ಲ ಒಂದು ಜನರಲ್ ಟಾಪಿಕ್ಸ್ ಇರ್ಬೋದು, ಪ್ರತಿಯೊಂದು ಎಲ್ರಿಗೂ ಇಷ್ಟ ಆಗಿರೋವಂಥದ್ದು. ನಾನು ಜ್ಯೂಸ್ ಫಾರ್ ಎಕ್ಸಾಮ್ಸ್ ಅಂತ ಅಂದ್ಬಿಟ್ಟು, ಟಿಪ್ಸ್ ಫಾರ್ ಎಕ್ಸಾಮ್ಸ್ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನೋಡಿ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ, ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ನೀವು ಹೇಳಿದ್ದೆಲ್ಲ ಮಾಡಿ ಅಂತ ಅಂದ್ಬಿಟ್ಟು. ಬೇಕಾದರೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ಇರುತ್ತೆ ಅದು. ನಾವೇನು ಹೇಳಬೇಕಾಗಿಲ್ಲ, ನಿಮಗೆ ಕಮೆಂಟ್ಸಲ್ಲಿ ಓಪನ್ ಇರುತ್ತೆ. ಸೊ ಯಾವುದು ನಾನು ಕಮೆಂಟ್ಸೇ ಕ್ಲೋಸ್ ಮಾಡಲ್ಲ. ಸೊ ಅದರಿಂದ ನೋಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ತುಂಬ ಜನ ಕಮೆಂಟ್ಸ್ ಹಾಕೋದ್ರಿಂದ ಈ ಒಂದು ವಿಷಯನೂ ಕೊಡಬೇಕು ಅಂತ ನನಗನ್ನಿಸ್ತು. ಯಾಕಂದರೆ ಪ್ರತಿ ವರ್ಷ SSLC ಆದಮೇಲೆ ಮಕ್ಕಳು ಪ್ರತಿಯೊಬ್ಬರ ಮನೇಲೂ ಒಬ್ಬೊಬ್ಬರು ಬರ್ತಾನೆ ಇರ್ತಾರೆ, ಇಬ್ಬಿಬ್ಬರು ಬರ್ತಾನೆ ಇರ್ತಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ಬಂದಾಗ ಒಂದು ಜನರಲ್ ಆಗಿ ನಾನು ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ಕೊಳ್ಳೋ ಅಂಥ ಒಂದು ವಿದ್ಯಾಭ್ಯಾಸ ಏನು ಮಾಡ್ಬೋದು, ಯಾವ್ಯಾವ ಡೇಟ್ ಆಫ್ ಬರ್ತಿಗೆ ಅಂತ ಜನರಲ್ಲಾಗಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಒಳ್ಳೆ ಕನ್ಸಲ್ಟೇಷನ್ಸ್ ತೊಗೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಕೆಲವು ಮಕ್ಕಳಿಗೆ ಮೆಡಿಕಲ್ ಓದಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಅವ್ರಿಗೆ ಜಾತಕದಲ್ಲಿ ಆ ಯೋಗ ಇದ್ರೂ ಕೂಡ ಏನಂತಂದರೆ ಬೇರೆ ಬೇರೆ ಮನೆಗಳಿಗೆ, ಅಂದರೆ 8ನೇ ಮನೆಗೋ 12ನೇ ಮನೆಗೋ ಈ ರೀತಿ ಹೋಗ್ಬಿಟ್ಟಿರುತ್ತೆ. ಆ ರೀತಿ ಹೋದಾಗ ಓದ್ತಾರೆ, ಲಾಸ್ಟ್ ಮೂಮೆಂಟಲ್ಲಿ ಏನಂತ ಕಟ್ಟಾಗ್ಬಿಡುತ್ತೆ. ಎಷ್ಟೋ ಜನ ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೋಬೇಕಂತ ತುಂಬ ಕಷ್ಟಪಟ್ಟಿರ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ, ಜಾತಕ ತೋರಿಸ್ಕೊಳಲ್ಲ, ಟೈಮ್ಗಳು ವೇಸ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ 1 ಮಾರ್ಕಲ್ಲಿ ಹೋಯ್ತು, 2 ಮಾರ್ಕಲ್ಲಿ ಹೋಯ್ತು ಅಂದ್ಬಿಟ್ಟು ಪ್ರಯತ್ನ ಪಡ್ತಾನೆ ಇರ್ತೀರಾ. ಅದು ಆಗಲ್ಲ, ಇದು ಇಲ್ಲ. ಟೈಮ್ ವೇಸ್ಟ್ ಆಗೋ ಬದಲು ನೀವು ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ, ಯಾವ ಒಂದು ವಿದ್ಯಾಭ್ಯಾಸ ತೊಗೋಬೇಕು 10th ಆದಮೇಲೆ, ನೀವು ಏನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಕೊಡೋವಂಥ ಟಿಪ್ಸ್ ಜೊತೆಗೆ ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ಎಲ್ಲರಿಗೂ ಬರಲ್ಲ. ಸೊ ಏನು ಮಾಡಬೇಕು ಅಂತ ನೀವು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ಸೊ ಕನ್ಸಲ್ಟೇಷನ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನಿಮ್ಗೆ ಇದು ಬರ್ತಾ ಇಲ್ವಂತ ಮೊದಲೇ ಹೇಳಿದ್ರೆ ಆ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗೋಂಥ ಅವಶ್ಯಕತೆನೇ ಇರಲ್ಲ. ಕೆಲವರು CA ಎಕ್ಸಾಮ್ಸ್ ತೊಗೋತಾರೆ, ಬರೀತಾರೆ, 1-2 ಪಾಸ್ ಆಗುತ್ತೆ, 2nd 3rd ಅಂತ ಮುಂದಕ್ಕೆ ಹೋದ್ಮೇಲೆ ಕಟ್ಟಾಗೋಗ್ಬಿಡುತ್ತೆ. ನಾನು ಆಗಲಿಲ್ಲ, ಒಂದು ಸ್ವಲ್ಪ ಮಾರ್ಕ್ಸಲ್ಲಿ ಹೊರ್ಟೋಯ್ತು, ಇದನ್ನೇ ಎಲ್ಲರೂ ಹೇಳ್ತಾರೆ ಎಲ್ಲ ಇದರಲ್ಲೂ. ನಿಮಗೆ ಮೊದಲು ಬರುತ್ತಾ ಅಂತ ನೀವು ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಜಾತಕದಲ್ಲಿ ಯೋಗ ಇದೆಯಾ ಅಂತ ನೋಡಿಕೊಂಡ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆವಾಗ ನೀವು ಮುಂದುವರಿಬೋದು. ಸೊ ಆ ರೀತಿಯಲ್ಲಿ ನೋಡುವಾಗ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ನಿಮ್ಮನೇಲಿ ಏನಾದರೂ ಮಕ್ಕಳಿರ್ತಾರೆ ಅಂತಂದರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಎಕ್ಸಾಮ್ಸ್ನ ಟ್ರೈ ಮಾಡ್ಬೋದು. ಎಷ್ಟೋ ಜನ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯೋದಕ್ಕೆ ತುಂಬ ಇಷ್ಟಪಡ್ತಿರ್ತಾರೆ. ನಾನು ಹಂಗಾಗಬೇಕು, ಹಿಂಗಾಗಬೇಕು. ಅದೆಲ್ಲ ನಿಮ್ಮ ಕನಸು ನಿಜ. ಅದು ರಿಯಾಲಿಟಿ ಆಗಬೇಕು ಅಂತಂದರೆ ನಿಮ್ಮ ಜಾತಕದಲ್ಲಿ ಯೋಗ ಇದೆಯಾ ಅಂತ ನೋಡ್ಕೋಬೇಕು. ಸೊ 1, 10, 19, 28 ಗೌರ್ಮೆಂಟ್ ಎಕ್ಸಾಮ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು. ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿ ಬರುತ್ತೆ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ತುಂಬ ಚೆನ್ನಾಗಿ ಬರುತ್ತೆ, ಟೆಕ್ನಿಕಲ್ ಫೀಲ್ಡ್ ನಿಮ್ಗೆ ಹೇಳಿ ಮಾಡಿಸಿದಂಥದ್ದು. ಸೊ ಅದರಿಂದ ಈ ಒಂದು ಫೀಲ್ಡ್ನ ನೀವು ಆಯ್ಕೆ ಮಾಡಿಕೊಂಡು 10th ಆದಮೇಲೆ ಯೋಚನೆ ಮಾಡಿ ನೀವು ಯಾವುದಕ್ಕೆ ಹೋಗಬೇಕು ಅಂತ ಈ ಒಂದರಲ್ಲಿ ಯಾವ್ದು ಬೇಕು ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 2, 11, 20, 29 ಈ ಡೇಟಲ್ಲಿ ಹುಟ್ಟಿದ್ದೀರಾ, ಖಂಡಿತವಾಗ್ಲೂ ನೀವು ಫಾರ್ಮಸ್ಯೂಟಿಕಲ್ ಲೈನ್ಗೆ ಹೋಗಿ. D ಫಾರ್ಮ್ ಆಗಿರ್ಬೋದು, B ಫಾರ್ಮ್ ಆಗಿರ್ಬೋದು, ರಿಲೇಟೆಡ್ ಟು ಫಾರ್ಮಸ್ಯೂಟಿಕಲ್ ನೀವು ಏನು ಬೇಕಾದ್ರೂ ತೊಗೋಬೋದು. ಡ್ರಗ್ಸ್ ಅಂತ ಬಂದಾಗ ಕೆಟ್ಟ ಡ್ರಗ್ಸ್ ಎಲ್ಲ ನಾನು ಹೇಳ್ತಾ ಇರೋವಂಥದ್ದು ರಿಲೇಟೆಡ್ ಟು ಫಾರ್ಮಸ್ಯೂಟಿಕಲಲ್ಲೇ ನಾನು ಹೇಳ್ತಾ ಇರೋವಂಥದ್ದು. ಈಗ ಲ್ಯಾಬ್ ಸ್ಕ್ಯಾನ್ ಟೆಕ್ನಿಷಿಯನ್ಸ್ ಇರ್ಬೋದು, ಅಥವಾ ಇನ್ನೊಂದು ಎಕ್ಸ್ರೇ ಡಿಪಾರ್ಟ್ಮೆಂಟ್ಸ್ಗಳಿರ್ಬೋದು. ಈ ರೀತಿ ಅಲ್ಲಿ ಸಬ್ ಏನಿರುತ್ತೆ ಅದರಲ್ಲೆಲ್ಲ ನೀವು ಜಾಯ್ನ್ ಆಗುವಂಥ ಚಾನ್ಸಸ್ ನಿಮಗೆ ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಇರುತ್ತೆ. ಇನ್ನು ಸೈಕಾಲಜಿ ಓದೋವಂಥ ಒಂದು ಕೆಪಾಸಿಟಿ ಇರೋವಂಥದ್ದು ನಿಮಗೆ ಮಾತ್ರ ಎನಿಸೋದ್ರಿಂದ ಈ ಡೇಟಲ್ಲಿ ಹುಟ್ಟಿದವರು ಅದನ್ನು ಕೂಡ ಟ್ರೈ ಮಾಡ್ಬೋದು. ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಕೂಡ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಫುಡ್ ರಿಲೇಟೆಡ್ ಏನಾದರೂ ಓದಬೇಕು ಅಂತ ಇರ್ತೀರಾ, ಮುಂದೆ ನಾನೊಂದು ಒಳ್ಳೆ ಚೆಫ್ ಆಗಿ ಯಾವುದಾದ್ರೂ ಒಂದು ಒಳ್ಳೆ ಒಂದು ಹೋಟೆಲಲ್ಲಿ ನಾನು ಕೆಲಸ ಮಾಡಬೇಕು ಅಂತ ನಿಮ್ಗೆ ಆಸೆ ಈಗಲೇ ಡ್ರೀಮ್ ಇರ್ತಂದರೆ ಈ ಡೇಟವ್ರು ಮಾತ್ರನೇ ಸಾಧ್ಯ ಆಗುವಂಥದ್ದು. ಸೊ ರಿಲೇಟೆಡ್ ಟು ಈ ಒಂದು ಸಬ್ಜೆಕ್ಟ್ಸ್ ಏನಿರುತ್ತೆ ಇದನ್ನು ಖಂಡಿತವಾಗ್ಲೂ ಈ ಡೇಟಲ್ಲಿ ಹುಟ್ಟಿದವರು ತೊಗೋಬೋದು. ಅದೇ ರೀತಿಯಲ್ಲಿ ಈ 2, 11, 20, 29 ಅವರಿಗೆ ಕಂಪ್ಯೂಟರ್ ರಿಲೇಟೆಡ್ ಇಂಜಿನಿಯರಿಂಗ್ ಫೀಲ್ಡು, ಟೆಕ್ನಿಕಲ್ ಫೀಲ್ಡು ತುಂಬ ಚೆನ್ನಾಗಿ ಬರುತ್ತೆ. ಸೊ IT ಫೀಲ್ಡ್ ತುಂಬ ಚೆನ್ನಾಗಿ ಬರೋದ್ರಿಂದ ಅಲ್ಲೂ ಕೂಡ ನೀವು ಖಂಡಿತವಾಗ್ಲೂ ಯಶಸ್ಸು ಸಾಧಿಸ್ಬೋದು. 3, 12, 21, 30 ಈ ಡೇಟಲ್ಲಿ ಹುಟ್ಟಿದ್ದೀರಾ, ಕಣ್ಣು ಮುಚ್ಕೊಂಡು ಆರಾಮಾಗಿ ಓದಿ. ಅಡ್ವೊಕೇಟ್, ಲಾಯರ್ ಈ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಆಗುವಂಥ ಕೆಪಾಸಿಟಿ ಇದೆ, ಖಂಡಿತವಾಗ್ಲೂ ಹೋಗ್ಬೋದು. ಮೆಡಿಕಲ್ ಲೈನ್ ತುಂಬ ಚೆನ್ನಾಗಿ ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಟೀಚಿಂಗ್ ತುಂಬ ನಮ್ಗೆ ಇಷ್ಟಿದೆ, B.Ed ಓದ್ಬೋದಾ ಆ ರೀತಿ ಎಲ್ಲ ಕೇಳ್ತಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಡೇಟಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಸಾಧ್ಯ ಆಗೋದ್ರಿಂದ ಖಂಡಿತವಾಗ್ಲೂ ಈ ಫೀಲ್ಡಿಗೆ ನೀವು ಚಾಯ್ಸ್ ಮಾಡ್ಕೋಬೋದು. 4, 13, 22, 31 ಟೆಕ್ನಿಕಲ್ ತುಂಬ ಚೆನ್ನಾಗಿ ಬರುವಂಥದ್ದು, IT ಫೀಲ್ಡ್ ನಿಮ್ಮಿಂದನೇ ಮುಂದುವರೆದಿರೋವಂಥದ್ದು. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಇರ್ಬೋದು, ಫಿನಾನ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು. ಆ ರೀತಿಯಲ್ಲಿ ರಿಸರ್ಚ್, ಆ್ಯನಿಮೇಷನ್, ರಿಸರ್ಚ್ ಫೀಲ್ಡ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯನಿಮೇಷನ್ ನಿಮ್ಮ ಕೈಯಲ್ಲೇ ಡಿಸೈನ್ ನೀವೇ ಮಾಡೋಕ್ಕಾಗೋದು, ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅಂಥ
ರಿಲೇಟೆಡ್ ಫೀಲ್ಡ್ಸ್ನ ನೀವು ತೊಗೊಳ್ಳೋವಂಥದ್ದು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಇ.ಸಿ ಅಂತ ಹೇಳೋವಂಥದ್ದು ನೀವು ಆರಾಮಾಗಿ ಈ ಡೇಟಲ್ಲಿ ಹುಟ್ಟಿದ್ರೆ ಹೋಗಿ ಅಂತ ಹೇಳ್ತೀನಿ. 5/14/23 ಕಮ್ಯುನಿಕೇಷನ್ ನಿಮ್ಮದೇ. ಸೊ CA ಓದಬೇಕು ಅಂತ ಇಷ್ಟ ಇದೆಯಾ, ನೀವೇ ನಿಮ್ಮ ಕೈಲೇ ಆಗೋದು. ಇನ್ನು ಜರ್ನಲಿಸಮ್ ಹೇಳಿ ಮಾಡಿಸಿದಂಥದ್ದು ಮೀಡಿಯಾ ರಿಲೇಟೆಡ್ ಏನಾದರೂ ಓದಬೇಕು ಅಂತಿದ್ದೀರಾ ಖಂಡಿತವಾಗ್ಲೂ ಹೋಗಿ ಅಂತ ಹೇಳ್ತೀನಿ. ಮಾರ್ಕೆಟಿಂಗ್ ಫೀಲ್ಡ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆರಾಮಾಗಿ ನಿಮಗೆ ಈ ಫೀಲ್ಡ್ಸ್ಗಳನ್ನೆಲ್ಲ ಎಲ್ಲದರಲ್ಲೂ ಆಯ್ಕೆ ಮಾಡ್ಕೋಬೋದು. ಯಾಕಂದರೆ MBA ಅಂತ ಹೋದಾಗ ನಾವು ಅದೆಲ್ಲ ನೋಡ್ತೀವಿ, ಫಿನಾನ್ಸು, ಸೇಲ್ಸ್ ಇದರೆಲ್ಲ. ಅದರಲ್ಲಿ ಸಬ್ ಏನು ಓಪನ್ ಆಗಿರುತ್ತೆ ಈ ಡೇಟಲ್ಲಿ ಹುಟ್ಟಿದವ್ರು ಖಂಡಿತವಾಗ್ಲೂ ಆಗಿಬರೋದ್ರಿಂದ ಈಗ ನಾನು ಹೇಳಿರೋಂಥ ಎಲ್ಲ ಒಂದು ಏನು ಸಬ್ಜೆಕ್ಟ್ಸ್ ಇರುತ್ತೆ ನಿಮ್ಗೆ ಆಗಿಬರುತ್ತೆ. ಈ ಡೇಟಲ್ಲಿ ನೀವು ಹುಟ್ಟಿರ್ತೀರಾ ಅಂತಂದರೆ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ದು ನಿಮ್ಗೆ ತುಂಬ ಒಳ್ಳೆಯದು. 6/15/24 ಆರ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ರಿಲೇಟೆಡ್ ಟು ಡಿಸೈನಿಂಗ್ ಅಂತ ಹೇಳೋಂಥದ್ದು. ಹಾಸ್ಪಿಟಾಲಿಟಿ ನಿಮಗೆ ಹೇಳಿ ಮಾಡಿಸಿದಂಥದ್ದು. ಆರ್ಕಿಟೆಕ್ಚರ್ ನೀವೇ, ಅಂದರೆ ಅದೇ ಡಿಸೈನಿಂಗ್ ಅಂತ ಬಂದಾಗ ಆರ್ಕಿಟೆಕ್ಚರಲ್ಲೇ ತಾನೇ ಬರುತ್ತೆ. ಮನೆಗಳಿಗೆಲ್ಲ ಆರ್ಕಿಟೆಕ್ಟ್ ಅಂತ ನಾವೇನು ಕರಿತೀವಿ ಅವ್ರು ಬಂದು ನಮಗೆ ಎಷ್ಟು ನೀಟಾಗೆಲ್ಲ ಡಿಸೈನ್ ಮಾಡಿಕೊಡ್ತಾರೆ. ಸೊ ಅದೆಲ್ಲ ಎಷ್ಟಿಷ್ಟ ಆಗುತ್ತೆ. ಇಂಟೀರಿಯರ್ ಡಿಸೈನಿಂಗ್ ಅಂತ ಹೇಳೋವಂಥದ್ದು, ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳೋವಂಥದ್ದು, ಇದೆಲ್ಲ ನಿಮ್ಮ ಫೀಲ್ಡೆ. ಸೊ ಚಾಯ್ಸ್ ಮಾಡ್ಕೊಳ್ಳಿ, ಆರಾಮಾಗಿ ಮುಂದುವರಿರಿ ಅಂತ ಹೇಳ್ತೀನಿ. ಆವಾಗ ಏನಂದರೆ ನೀವು ಆ ಒಂದು ಇವಾಗ CET ಇರ್ಬೋದು, ನೀಟ್ ಇರ್ಬೋದು, ಈ ಎಕ್ಸಾಮ್ಸ್ ಎಲ್ಲ ತೊಗೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳುವಾಗ ಈ ಒಂದು ಡೇಟಲ್ಲಿ ಹುಟ್ಟಿದವರು ನೋಡಿಕೊಂಡು ನಮ್ಗೆ ಆಗ್ಬರುತ್ತಾ ಹೋಗೋಣ ಅಂತ ಹೋಗ್ಬೇಕೇ ಹೊರತು ಸುಮ್ಮನೆ ಎಲ್ಲರೂ ಹೋಗ್ಬಿಟ್ಟು ಲಾಸ್ಟಲ್ಲಿ ಏನೂ ಆಗಲಿಲ್ಲ, ಮಾರ್ಕ್ಸ್ ಕಮ್ಮಿ ಬಂತು ಅಂತ ಇನ್ನೆಲ್ಲೋ ಜಾಯ್ನ್ ಆಗಿ ಆ ಒಂದು ಫೀಲ್ಡ್ ನಿಮ್ಗೆ ಆಗಬಾರ್ದೆ ನೀವು ಇನ್ನೆಲ್ಲೋ ಹೋಗಿ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಸೊ ಅದರಿಂದ ಈ ಥರ ಡೇಟ್ಸ್ ಅವರು ಈ ಒಂದು ಫೀಲ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. 7/16/25 ಈ ಡೇಟಲ್ಲಿ ಹುಟ್ಟಿದ್ದೀರಾ. ಸೈಂಟಿಫಿಕ್ ಆ್ಯಂಡ್ ಅನಾಲಿಟಿಕಲ್ ರಿಸರ್ಚ್ ನಿಮಗೆ ಹೇಳಿ ಮಾಡಿಸಿದಂಥದ್ದು. ಇನ್ನು IT ಫೀಲ್ಡ್ ನಿಮ್ಮದೇ, ಸಾಫ್ಟ್ವೇರ್ ಅಂದರೆ ನೀವೇ ಅಂತ ಹೇಳ್ತೀನಿ. ಸೈಕಾಲಜಿ ತುಂಬ ಚೆನ್ನಾಗಿ ಬರುತ್ತೆ. ಟೆಕ್ನಿಕಲ್ ತುಂಬ ಚೆನ್ನಾಗಿ ಬರುತ್ತೆ. ಪೈಲಟ್ ಆಗಬೇಕು ಅಂತ ಏನಾದರೂ ಇಷ್ಟಪಡ್ತಿರ್ತೀರ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಆಗಿಬರುತ್ತೆ. ಅದೇ ರೀತಿಯಲ್ಲಿ ಅಕೌಲ್ಟ್ ಸೈನ್ಸ್, ಎಷ್ಟೋ ಜನ ಮುಂದೆ ಅಕೌಲ್ಟ್ಸ್ ಸೈನ್ಸ್ ಬಗ್ಗೆ ಓದಬೇಕು ಅಂತಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಆಗಿಬರುವಂಥದ್ದು. ಸೊ ಅದೇ ರೀತಿಯಲ್ಲಿ ಅಸ್ಟ್ರಾಲಜಿ ಕೂಡ ತುಂಬ ಚೆನ್ನಾಗಿ ಆಗಿಬರುವಂಥದ್ದು. ಸೊ ಅದನ್ನು ನೀವು ಮಾಡ್ಬೋದು. 8/17/26 ಖಂಡಿತವಾಗ್ಲೂ ನಿಮಗೆ ಸಿವಿಲ್ ಲೈನ್ ಹೇಳಿ ಮಾಡಿಸಿದಂಥದ್ದು. ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರ್ಬೋದು, ಹೇಳಿ ಮಾಡಿಸಿದ್ದು. ಇನ್ನು ಬಯೋಟೆಕ್ನಾಲಜಿ ನಿಮ್ಮದೇ. ಸೊ ಅಗ್ರಿಕಲ್ಚರಲ್ಲಿ ಏನಾದರೂ ನಿಮಗೆ ಡಿಪ್ಲೊಮೊ ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ಲಿ ಏನಾದರೂ BSc ಇನ್ ಅಗ್ರಿಕಲ್ಚರ್ ಆ ರೀತಿ ಎಲ್ಲ ಬಂದಾಗ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಏನಾದರೂ ಓದಬೇಕು, ಸಾಧನೆ ಮಾಡಬೇಕು ಅಂತಿದ್ರೆ 8ನೇ ತಾರೀಕು ಅವರಿಗೆ ಹೇಳಿ ಮಾಡಿಸಿದ್ದು. 8/17/26 ಈ ಫೀಲ್ಡ್ನ ಖಂಡಿತವಾಗ್ಲೂ ಆಯ್ಕೆ ಮಾಡಿಕೊಂಡ್ರೆ ಸಕ್ಸಸ್ ಖಂಡಿತ ಸಿಗುತ್ತೆ. ಇನ್ನು 9/18/27 ಈ ಡೇಟಲ್ಲಿ ಹುಟ್ಟಿರ್ತೀರಾ ಅಂತಂದರೆ ಮೆಡಿಕಲ್ ಸರ್ಜನ್ಸ್ ಆಗುವಂಥ ಯೋಗ ನಿಮಗೆ ಇರುವಂಥದ್ದು, ಡಾಕ್ಟರ್ಸ್ ಆಗುವಂಥ ಯೋಗ ನಿಮಗೆ ಇರುವಂಥದ್ದು. ಹೇಳಿ ಮಾಡಿಸಿದ ಪ್ರೊಫೆಷನ್ ನಿಮ್ಗೆ ಇರೋದ್ರಿಂದ ಮೆಡಿಕಲ್ಗೆ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ನೀಟ್ ಎಕ್ಸಾಮ್ಸ್ ಆರಾಮಾಗಿ ತೊಗೋಬೋದು. ಇನ್ನು ಮಿಲ್ಟ್ರಿ ಅಥವಾ ಆರ್ಮಿ ಡಿಫೆನ್ಸ್ ಅಂತ ನಾವು ಹೇಳ್ತೀವಿ, ಇದು ನಿಮಗೆ ತುಂಬ ಚೆನ್ನಾಗಿ ಆಗಿಬರುವಂಥದ್ದು. ಆ ಫೀಲ್ಡಲ್ಲೂ ಕೂಡ ಏನಾದರೂ ಓದುವಂಥದ್ದು, ಆ ಫೀಲ್ಡನ್ನ ನೀವು ಚಾಯ್ಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ರಿಲೇಟೆಡ್ ಆ ಫೀಲ್ಡಿಗೆ ನೀವು ಹೋಗುವಂಥದ್ದನ್ನು ಮಾಡಿ. ಇನ್ನು ಸ್ಪೋರ್ಟ್ಸಲ್ಲಂತೂ ನೀವು ಎಕ್ಸಲೆಂಟ್ ಅಂತ ಹೇಳ್ತೀನಿ. ಯಾರ್ಯಾರು ಈ ಡೇಟಲ್ಲಿ ಹುಟ್ಟಿರ್ತೀರಾ ಸ್ಪೋರ್ಟ್ಸ್ ನಿಮ್ಗೆ ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಮಕರ ರಾಶಿಯಲ್ಲಿ ಕುಜ ಕೂತ್ಕೊಂಡಿದ್ದ ಅಂತಂದರೆ ಎಕ್ಸಲೆಂಟ್ ಅಂತ ಹೇಳ್ತೀನಿ. ಸ್ಪೋರ್ಟ್ಸಲ್ಲಿ ನಂಬರ್ 1 ಅಂತ ಹೇಳ್ತೀನಿ. ಸೊ ಅದರಿಂದ ಸ್ಪೋರ್ಟ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇಂಜಿನಿಯರಿಂಗ್ ತುಂಬ ಚೆನ್ನಾಗಿ ಬರುವಂಥದ್ದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ EEE ಅಂತ ನಾವೇನು ಹೇಳ್ತೀವಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಎಲೆಕ್ಟ್ರಿಕಲ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ರಿಲೇಟೆಡ್ ಈ ಒಂದು ಎಲ್ಲ ಏನೇನು ಹೇಳಿದ್ದೀನಿ ಈ ಫೀಲ್ಡ್ಸ್ನ ಆಯ್ಕೆ ಮಾಡ್ಕೊಂಡು ನೀವು ಆ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗುವಂಥದ್ದಾದರೆ 1ರಿಂದ 9 ನಾನೇನು ಹೇಳಿದ್ದೀನಿ ಈ ಡೇಟಲ್ಲಿ ಹುಟ್ಟಿದವರಿಗೆ ಈ ಒಂದು ಫೀಲ್ಡ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ಓದು ಅಂತ ಬಂದಾಗ ಜೀವನದಲ್ಲಿ ಇದೆ ನಮಗೆ ಮೇಯ್ನ್ ಬುನಾದಿ ಅಂತ ಹೇಳೋವಂಥದ್ದು. ಈ ಒಂದು ಫೌಂಡೇಶನ್ ಚೆನ್ನಾಗಿದ್ರೆ ಮುಂದೆ ನಾವು ಎಷ್ಟು ಬೇಕಾದ್ರೂ ಯಾವ ಥರ ಬೇಕಾದ್ರೂ ಬಿಲ್ಡಿಂಗ್ ಕಟ್ಟೋದಕ್ಕಾಗುತ್ತೆ. ಅದರಿಂದ ನೀವು ಯೋಚನೆ ಮಾಡಿ ಆ ಫೀಲ್ಡಿಗೆ ಎಂಟ್ರಿ ಆಗಿ. ಸುಮ್ಮನೆ ಏನೋ ಫ್ರೆಂಡ್ ತೊಗೋತಾ ಇದ್ದಾನೆ ಈ ಸಬ್ಜೆಕ್ಟು ನಾನು ತೊಗೊತೀನಿ ಮಾತಾಡ್ತಿದ್ರೆ ಎಲ್ಲರೂ ಏನಪ್ಪ ಅಂತಂದರೆ ನಾನು ಮೆಡಿಕಲ್ ಇಂಜಿನಿಯರ್ ಇದೇ ಆಗ್ತಾ ಇದೆ ಇವಾಗೆಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಸಿವಿಲ್ ಅಂತ ಬರ್ತಾ ಇರೋವಂಥದ್ದು. ಸೊ ಅದರಿಂದ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಬರುತ್ತೆ ಅಂತ ಹೇಳೋವಂಥದ್ದು ನೋಡಿಕೊಂಡು ಆ ಡೇಟ್ಸ್ ತಕ್ಕಂಗೆ ಕೋರ್ಸ್ಗಳನ್ನ ಚಾಯ್ಸ್ ಮಾಡ್ಕೊಂಡು ಆ ಫೀಲ್ಡಿಗೆ ನೀವು ಓದಿ ಹೋಗುವಂಥದ್ದನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲೂ ಆ ಯೋಗ ಇದೆಯಾ ಅಂತ ನೋಡಿಕೊಂಡು ಹೋದಾಗ ನಿಮ್ಗೆ ಏನಂದರೆ ಎಕ್ಸಲೆಂಟ್ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ 2 ಮಾರ್ಕ್ಸಲ್ಲಿ ಹೋಯಿತು, 1 ಮಾರ್ಕ್ಸಲ್ಲಿ ಹೋಯಿತು, ಇದು ಪಾಸ್ ಆಗಲಿಲ್ಲ, ಸೆಕೆಂಡ್ ಇಯರ್ ಆಯಿತು, ಥರ್ಡ್ಗೂ ಇಲ್ಲ, ಸೆಕೆಂಡ್ ಸೆಮ್ ಆಯಿತು, ಫೋರ್ತ್ಗಿಲ್ಲ, ಅಥವಾ ಥರ್ಡ್ಗೆ ನಿಲ್ಲಿಸ್ಬಿಟ್ಟ, ಆಗಲ್ಲ ನನ್ನ ಕೈಲಿ ಅಂದ. ತುಂಬ ಟೈಮ್ ವೇಸ್ಟ್ ಆಗೋಗುತ್ತೆ. ದುಡ್ಡು ವೇಸ್ಟು, ಟೈಮು ವೇಸ್ಟು, ಎನರ್ಜಿನೂ ವೇಸ್ಟು. ಸೊ ಇವತ್ತು ಏನು ವೇಸ್ಟ್ ಆಗಬಾರ್ದು ಅಂದರೆ ನಾವು ಪಕ್ಕಾ ಪ್ಲ್ಯಾನ್ ಮಾಡಬೇಕು, ಪ್ರಿಪೇರ್ ಆಗಬೇಕು ಅಂತಂದರೆ ನಿಮ್ಮ ಡೇಟ್ಸ್ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡುತ್ತೆ. ಸೊ ಈ ಡೇಟ್ಸಲ್ಲಿ ಹುಟ್ಟಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ಇಂಥ ಫೀಲ್ಡ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನನ ಚೆನ್ನಾಗಿ ಮುಂದಕ್ಕೆ ತೊಗೊಂಡೋಗಿ ಅಂತ ಹೇಳ್ತೀನಿ. ಸೊ ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ತುಂಬ ಒಳ್ಳೆ ಮಾಹಿತಿಗಳು ಬೇಕು ಅಂತಂದರೆ ಸ್ಟಾರ್ಟ್ ಎಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಲ್ಲ ವಿಷಯಗಳ್ನು ಎಲ್ಲ ವೀಡಿಯೋಸ್ಗಳ್ನು ನೋಡೋಕ್ಕೆ ಅವಕಾಶ ಸಿಗುತ್ತೆ. ಅದೇ ರೀತಿಯಲ್ಲಿ ಹೆಚ್ಚು ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಯಾಕಂದರೆ ನಿಮ್ಗೆ ಗೊತ್ತಿರೋದು 4 ಜನಕ್ಕೆ ಗೊತ್ತಾಗಲಿ. ಇವತ್ತು ಎಷ್ಟೋ ಜನ ಮಕ್ಕಳು ಏನು ಚಾಯ್ಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆಲ್ಲ ಈ ವಿಡಿಯೋ ನೋಡಿದಾಗ, ಯಾಕೆಂದರೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ನೋಡದೇ ಇರ್ಬೋದು. ನೀವು ನೋಡಿರ್ತೀರ ಅಂದರೆ ಶೇರ್ ಮಾಡಿ ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲ್ಸಲ್ಲೆಲ್ಲ. ಎಲ್ರಿಗೂ ಅದನ್ನು ಶೇರ್ ಮಾಡಿದಾಗ ಅವರು ಆ ವಿಷಯ ತಿಳ್ಕೊತಾರೆ. ಅದೇ ರೀತಿಯಲ್ಲಿ
ಹೆಚ್ಚು ನೀವೇನಂದರೆ ಕಮೆಂಟ್ಸ್ಗಳ ಸೆಕ್ಷನಲ್ಲಿ ನಿಮ್ಗೆ ಯಾವ ಥರ ವಿಷಯ ಬೇಕು, ಇನ್ನು ಏನೇ ಇದ್ರ ಬಗ್ಗೆ ಹೇಳಬೇಕು ಅಂತ ನಿಮಗೆ ವಿಷಯ ಏನಾದರೂ ಕೇಳಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕೇಳಿ. ರಿಲೇಟೆಡ್ ಅದನ್ನು ಕೂಡ ರಿಸರ್ಚ್ ಮಾಡಿ ನಾನು ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.